ಇವಾಗಿಂದ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಕ್ಕೆ ಪರ್ಸನಲ್ ನಂಬರ್ನ ಶೇರ್ ಮಾಡ್ಕೊಳ್ಳೋದೇ ಬೇಡ. ಹೌದಾ ಗುರು, ಫ್ಯಾಮಿಲಿ ವಾಟ್ಸಪ್ನವರು ಯೂಸರ್ ನೇಮ್ ಜೊತೆ ಲಾಗಿನ್ ಆಗೋ ಥರ ಹೊಸ ಅಪ್ಡೇಟ್ ತಗೊಂಡ್ಬಂದಿದ್ದಾರೆ. ಹಾಗಾದ್ರೆ ಯಾಕಪ್ಪ ಈ ಹೊಸ ಅಪ್ಡೇಟ್? ಮುಂಚೆ ಎಲ್ಲ ಕರೆಕ್ಟ್ ಆಗೇ ಇತ್ತು, ಇವಾಗ ಇದನ್ನೆಲ್ಲ ಯಾಕೆ ತಂದ್ರು ಅಂತೀರಾ? ನೋಡಿ, ಅದು ಎಷ್ಟೋ ಸರ್ತಿ ಬಿಸ್ನೆಸ್, ಕೆಲಸ, OLX, ಟೆಲಿಗ್ರಾಮು ಅಂತ ಎಲ್ಲ ನಿಮ್ಮ ಪರ್ಸನಲ್ ನಂಬರ್ನೇ ಶೇರ್ ಮಾಡ್ಕೊಂಡಿದ್ದೀರಾ. ನಂಬರ್ನ ಶೇರ್ ಮಾಡಿ 24 hours ಒಳಗಡೆನೆ ಅದು ಯಾವುದೋ ಗೊತ್ತಿಲ್ಲದೆ ಇರೋ ಅನ್ನೋನ್ ವ್ಯಕ್ತಿ ಕಡೆಯಿಂದ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ. ವಾಟ್ಸಪ್ನವರು ಇದೆಲ್ಲ ಬೇಡವೇ ಬೇಡ ಅಂತ ಸ್ಪ್ಯಾಮ್ನ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಹೊಸ ಸೆಕ್ಯೂರಿಟಿ ಅಪ್ಡೇಟ್ನ ತರ್ತಾರೆ. ಹಾಗಾದರೆ ಈ ಹೊಸ ಸೆಕ್ಯೂರಿಟಿ ಅಪ್ಡೇಟ್ ಬಂದ್ಬಿಟ್ಟು ಈ ಹೊಸ ಫ್ಯೂಚರ್ನ ಹೇಗೆ ಆ್ಯಕ್ಟಿವ್ ಮಾಡಬೇಕು ಅಂತ ನೀವು ಕೇಳ್ತಿದ್ದೀರಾ ಅಂದರೆ ನೋಡಿ, ಇವಾಗ ಆಲ್ರೆಡಿ ತುಂಬ ಜನರಿಗೆ ಅಪ್ಡೇಟ್ ಬಂದಿದೆ. ಒಂದ್ಸಾರಿ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಿಮ್ಮ ವಾಟ್ಸಪ್ ಅಪ್ಡೇಟ್ ಬಂದಿದೆ ಅಂತ ನೋಡ್ಕೊಳ್ಳಿ. ಅಪ್ಡೇಟ್ ಆಗಿದೆ ಅಂದರೆ ಇವಾಗ ನಾನು ಹೇಳೋ ಥರ ನೀವು ಮಾಡ್ಕೊಳ್ಳಿ. ಈ ಫ್ಯೂಚರ್ ನಿಮಗೂ ವರ್ಕ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಸೊ ನಿಮ್ಮ ವಾಟ್ಸಪ್ ಓಪನ್ ಮಾಡ್ಕೊಂಡು ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಬಂದು ಇಲ್ಲಿ ಕೆಳಗಡೆ ಯೂಸರ್ ನೇಮ್ ಅಂತ ಕೊಟ್ಟಿದ್ದಾನಲ್ಲ ಹೊಸ ಫ್ಯೂಚರು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಓಲ್ಡ್ ನಿಮ್ಮ ಏನಾದರೂ ಇನ್ಸ್ಟಾಗ್ರಾಮಿಂದನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋಬೇಕಂದ್ರೆ ಯೂಸರ್ ನೇಮ್ ಯಾಡ್ ಮಾಡ್ಕೋಬೇಕಂದ್ರೆ ಇಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇದಕ್ಕಾಗಿಯೇ ಒಂದು ಹೊಸದಾಗಿ ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇವಾಗ ನಾನು ನನ್ನ ಹಳೆ ಅಕೌಂಟ್ನೇ ಯಾಡ್ ಮಾಡ್ಕೋತೀನಿ. ಅದಕ್ಕೆ ನಾನು ಇಲ್ಲಿ ಸಿ ಆಲ್ ಅಂತಿದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನನ್ನ ಹಳೆ ಅಕೌಂಟ್ನ ಯಾಡ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಬರುತ್ತದೆ. ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದಾದ ನಂತರ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಿದರೆ ಈ ರೀತಿ ಬರ್ತದೆ. ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಇಲ್ಲಿ ಎಡಿಟ್ ಅಂತ ಕೊಟ್ಬಿಟ್ಟು ನಾವು ಇಲ್ಲಿ ಯೂಸರ್ ನೇಮ್ನ ಎಲ್ಲ ಎಡಿಟು ಮಾಡ್ಕೋಬೋದು. ಹಾಗೆ ಕನೆಕ್ಟ್ ಮೀ ಬೈ ಯೂಸರ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ಬಂದುಬಿಟ್ಟು ಪೀಪಲ್ ಯು ನೋ ಮೈ ವೇ, ಓನ್ಲಿ ನನಗೆ ಯಾರಿಗೆ ಬೇಕೋ ಅವ್ರಿಗೆ ಅಷ್ಟೇ ಶೇರ್ ಮಾಡ್ಕೋಬೋದು. ಅಂದರೆ ಈ ಥರ ಪಾಸ್ವರ್ಡ್ನ ಕೊಟ್ಕೊಬಿಟ್ಟು, ಅಂದರೆ ಇಲ್ಲಿ ವೆರಿಫಿಕೇಷನ್ ಕೋಡನ್ನು ಕೊಟ್ಟಿರ್ತಾರೆ, ಈ ಕೋಡ್ ಆ್ಯಡ್ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ನಿಮ್ಮ ಯೂಸರ್ ಐ ಡಿ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗೋದಿಲ್ಲ. ಇಲ್ಲ ಎವ್ರಿ ಒನ್ ಅಂತ ಏನಾದರೂ ಇಟ್ಟರೆ ಎವ್ರಿ ಒನ್ ನೀವು ಯಾರಾದರೂ ನಿಮಗೆ ಇದರಲ್ಲಿ ಮೆಸೇಜನ್ನು ಮಾಡ್ಬೋದು. ಈ ರೀತಿ ಹೊಸ ಫ್ಯೂಚರ್ ಇದೆ. ಸೊ ಈ ಥರ ಇನ್ಫಾರ್ಮೇಷನ್ ವೀಡಿಯೋಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.